ರಂಜಾನ್ ಪ್ರಾರ್ಥನೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವಮಾನ ಮಾಡಿರುವ ಆರೋಪ ಎದುರಾಗಿದೆ. ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ರಂಜಾನ್ ಪ್ರಾರ್ಥನೆಯ ವೇಳೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂಘ ಪರಿವಾರದ ವಿರುದ್ಧ ಪ್ಲೇಕಾರ್ಡ್ ಪ್ರದರ್ಶನ ಮಾಡಿದ್ದಾರೆ. ರಂಜಾನ್ ಪ್ರಾರ್ಥನೆಯ ಸಂದರ್ಭದಲ್ಲಿ ಅಬ್ದುಲ್ ಗಫೂರ್ ಕುರಹಟ್ಟಿ ಅನ್ನುವಂಥ ವ್ಯಕ್ತಿ, ಇವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ವಿಎಚ್ಪಿ ಭಜರಂಗ ದಳ ಹಾಗೂ ಇನ್ನಿತರೆ ಹಿಂದೂ ವಕೀಲರು ನೀಡಿದ್ದಂತಹ ದೂರಿನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹುಬ್ಬಳ್ಳಿಯ ಉಪನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಂದು ಫಲಕಗಳನ್ನ ಪ್ರದರ್ಶನ ಮಾಡ್ತಾರೆ. ಆ ಫಲಕದಲ್ಲಿ ಏನಿತ್ತಂದ್ರೆ ಹಿಂದೂಗಳಿಗೆ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲವು ವಿಷಯಗಳಿದ್ವು. ಒಂದು ಮುಖ್ಯವಾಗಿ ಇರುವುದಂದ್ರೆ ಏನೋ ಈ ನಾವು ಬ್ರಿಟಿಷರನ್ನ ಸಮರದ ಮೂಲಕ ಸೋಲಿಸಿದಂತ ಮುಸಲ್ಮಾನರು ಈ ಜುಜುಬಿ ಸಂಘ ಪರಿವಾರಕ್ಕೆ ಅಂಜುತ್ತಾರ ಅಂತೇಳಿ ಒಂದಿನ ಫಲಕ ಪ್ರದರ್ಶನ ಮಾಡಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಅದರ ಸಂಬಂಧ ಈ ಎಸ್ಡಿಪಿಐ ಕಾರ್ಯಕರ್ತ ಅವನಿಗೆ ಇವತ್ತು ನಾವು ಈ ಶಹರ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಉಪನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಮೇಲೆ ಒಂದು ಎಫ್ಐಆರ್ ದಾಖಲೆ ಮಾಡಿದ್ದೀವಿ. ಅವನ ತಕ್ಷಣ ಬಂಧನ ಮಾಡಬೇಕು ಮತ್ತು ಯಾವ ಎಸ್ಡಿಪಿಐ ಕಾರ್ಯಕರ್ತ ಇರುವುದರಿಂದ ಆ ಎಸ್ಡಿಪಿಐ ಸಂಘಟನೆಯನ್ನ ನಿಷೇಧಿಸಬೇಕಂತೇಳಿ ನಾವು ಆಗ್ರಹ ಪಡಿಸ್ತೇವೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಡೆಯಿಂದ ಆಗ್ರಹ ಮಾಡ್ತೇವೆ. ಪೊಲೀಸ್ ಈಗಾಗಲೇ ನಮಗೆಲ್ಲ ಗೊತ್ತಿರುವಂತೆ ಎಸ್ಡಿಪಿಐ ಒಂದು ದೇಶದ್ರೋಹಿ ಸಂಘಟನೆ ಅನ್ನೋದು ಇಡೀ ಜಗತ್ತಿಗೆ ಜಾಹೀರಾಗಿದೆ. ಇಲ್ಲಿರುವಂತಹ ಪೊಲೀಸ್ ಆಯುಕ್ತರಿಗೆ ನಾನು ಕೇಳ್ಕೊಳ್ತೇನೆ, ಬೆಳಗ್ಗಿಂದ ಏನು ಕಡಲೆಪುರಿ ತಿಂತಾ ಇದ್ದೀರಾ ನೀವು? ಸೂಪರ್ ಕಾಪ್ ಅಂತ ಹೇಳಿ ಪತ್ರಿಕೆಗಳಿಗೆ ಫೋಟೋಗಳಿಗೆ ಪೋಸ್ ಕೊಡೋದನ್ನ ಇನ್ನಾದ್ರೂ ಬಿಡಿ, ಹಾಡು ಹೇಳೋದನ್ನ ಬಿಡಿ, ಕಾನೂನು ಸುವ್ಯವಸ್ಥೆಯ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಮತ್ತು ರಾಜ್ಯ ಸರ್ಕಾರ ಏನೇನು ನಡೆದಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಏನ್ ನಡೆದಿದೆ ಹುಬ್ಬಳ್ಳಿಯಲ್ಲಿ ಇವತ್ತು? ನಿಜ ಎಸ್ಡಿಪಿಐ ಕಾರ್ಯಕರ್ತರು ಒಂದಿಷ್ಟು ಪ್ಲಕಾರ್ಡ್ಗಳನ್ನ ಪ್ರದರ್ಶನ ಮಾಡಿದ್ರು, ಏನೆಲ್ಲ ಬರೆದಿತ್ತು ಆ ಪ್ಲಕಾರ್ಡ್ಗಳಲ್ಲಿ? ಅದೇ ರೀತಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಆರೋಪ ಏನಾಗಿತ್ತು? ಈಗ ಏನು ಕ್ರಮ ತಗೊಂಡಿದ್ದಾರೆ ಪೊಲೀಸರು? ಎಸ್ ಶ್ರೀಲಕ್ಷ್ಮಿ, ಏನಂದ್ರೆ ಇವತ್ತು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಚೆನ್ನಮ್ಮ ವೃತ್ತ ಅಂದ್ರೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಇರಬಹುದು, ಅದೇ ರೀತಿ ಈದ್ಗಾ ಮೈದಾನದಲ್ಲಿ ಏನು ಈ ರಂಜಾನ್ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಏನು ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಎಸ್ಡಿಪಿಐ ಮುಖಂಡ ಅಬ್ದುಲ್ ಗಫೂರ್ ಕುರಹಟ್ಟಿ ಅಂತಕ್ಕಂತ ಏನು ಮುಖಂಡ ಇದ್ದಾರೆ, ಅವನ ಜೊತೆಗೆ ಅವರ ಕಾರ್ಯಕರ್ತರು ಸೇರಿ ಒಂದು ಸಂಘ ಪರಿವಾರದ ವಿರುದ್ಧವಾಗಿ ಒಂದು ಅವಹೇಳನಕಾರಿ ಪ್ಲೇಕಾರ್ಡ್ ಗಳನ್ನ ಪೋಸ್ಟರ್ ಗಳನ್ನ ಹಿಡಿದುಕೊಂಡು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನ ಏನು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಈ ಪ್ಲೇ ಕಾರ್ಡ್ಗಳಲ್ಲಿ ದೇಶವನ್ನ ಮನಸ್ಸನ್ನ ಒಡೆದವರು ಮುಸ್ಲಿಮರ ಆಸೆಗಾಗಿ ಕಣ್ಣು ಹಾಕಿದ್ದಾರೆ. ಒಂದ್ ಕಡೆ ಇನ್ನೊಂದು ಪ್ಲೇ ಕಾರ್ಡ್ನಲ್ಲಿ ಬ್ರಿಟಿಷರ ವಿರುದ್ಧ ಸಮರವನ್ನು ಸಾರಿದಂತಹ ಮುಸ್ಲಿಮರಿಗೆ ಜುಜುಬಿ ಈ ಸಂಘ ಪರಿವಾರ ಅದ್ಯಾವ ಲೆಕ್ಕ ಅಂತಕ್ಕಂತ ಒಂದು ಕೋಮು ಭಾವನೆಯನ್ನ ಕೆರಳಿಸುವಂತ ಒಂದು ಪ್ಲೇ ಕಾರ್ಡ್ಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸಂಘ ಪರಿವಾರದ ಕಾರ್ಯಕರ್ತರಿರ್ಬೋದು, ಅದೇ ರೀತಿ ಹಿಂದೂ ಪರ ಸಂಘಟನೆಗಳ ಬಜರಂಗ ದಳ ಇರಬಹುದು, ಅದೇ ರೀತಿ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಲ್ಲಿ ಈ ಒಂದು ಪ್ಲೇ ಕಾರ್ಡ್ಗಳು ಅಂದ್ರೆ ಇವತ್ತು ಎಸ್ಡಿಪಿಐ ಕಾರ್ಯಕರ್ತರು ಏನು ಪ್ರದರ್ಶನವನ್ನು ಮಾಡಿದ್ರು, ಈ ಒಂದು ಕೃತ್ಯವನ್ನು ಖಂಡಿಸಿ ಸಾಕಷ್ಟು ಆಕ್ರೋಶಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳ್ಬಹುದು. ಈ ಹಿನ್ನೆಲೆಯಲ್ಲಿ ಅಬ್ದುಲ್ ಗಫೂರ್ ಕುರಹಟ್ಟಿ ಏನಿದ್ದಾರೆ ಆತನ ವಿರುದ್ಧ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸುವುದರ ಜೊತೆಗೆ ಸಾಕಷ್ಟು ಒಂದು ಆಕ್ರೋಶವನ್ನ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಹೊರಹಾಕಿದ್ರು. ಜೊತೆಗೆ ಕೇವಲ ಈ ದೂರನ್ನ ಪಡೆದುಕೊಳ್ಳೋದು ಅಷ್ಟೇ ಅಲ್ಲದೆ ಆತನ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಬೇಕು ಅಂತಕ್ಕಂಥ ಪಟ್ಟಣ ಹಿಡಿದು ಈಗಾಗಲೇ ಅಬ್ದುಲ್ ಗಫೂರ್ ಕುರಹಟ್ಟಿ ಏನಿದ್ದಾನೆ ಅವನ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಒಂದ್ ಕಡೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿ ಆತನ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು, ಆತನ ಬಂಧನವನ್ನ ಮಾಡಬೇಕು ಅಂತಕ್ಕಂಥ ಆಗ್ರಹ ಕೂಡ ಮಾಡಿದ್ದಾರೆ. ಮನವಿಯನ್ನ ಸಲ್ಲಿಸುವುದರ ಜೊತೆಗೆ ದೂರನ್ನ ದಾಖಲಿಸುವ ಜೊತೆಗೆ ಈಗಾಗಲೇ ಆತನ ಎಸ್ಡಿಪಿಐ ಮುಖಂಡ ಏನಿದೆ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಒಂದು ವೇಳೆ ಆತನನ್ನ ಬಂಧನ ಮಾಡದೆ ಹೋದಲ್ಲಿ ನಿರಂತರವಾಗಿ ಥ್ಯಾಂಕ್ ಯು ಪ್ರಕಾಶ್.
ರಂಜಾನ್ ಪ್ರಾರ್ಥನೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವಮಾನ ಮಾಡಿರುವ ಆರೋಪ ಎದುರಾಗಿದೆ. ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ರಂಜಾನ್ ಪ್ರಾರ್ಥನೆಯ ವೇಳೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂಘ ಪರಿವಾರದ ವಿರುದ್ಧ ಪ್ಲೇಕಾರ್ಡ್ ಪ್ರದರ್ಶನ ಮಾಡಿದ್ದಾರೆ. ರಂಜಾನ್ ಪ್ರಾರ್ಥನೆಯ ಸಂದರ್ಭದಲ್ಲಿ ಅಬ್ದುಲ್ ಗಫೂರ್ ಕುರಹಟ್ಟಿ ಅನ್ನುವಂಥ ವ್ಯಕ್ತಿ, ಇವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ವಿಎಚ್ಪಿ, ಭಜರಂಗ ದಳ ಹಾಗೂ ಇನ್ನಿತರೆ ಹಿಂದೂ ವಕೀಲರು ನೀಡಿದ್ದಂತಹ ದೂರಿನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹುಬ್ಬಳ್ಳಿಯ ಉಪನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಂದು ಫಲಕಗಳನ್ನ ಪ್ರದರ್ಶನ ಮಾಡ್ತಾರ. ಆ ಫಲಕದಲ್ಲಿ ಏನಿತ್ತಂದ್ರೆ ಹಿಂದೂಗಳಿಗೆ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲವು ವಿಷಯಗಳಿದ್ವು. ಒಂದು ಮುಖ್ಯವಾಗಿ ಇರುವುದಂದ್ರೆ ಏನೋ ಈ ನಾವು ಬ್ರಿಟಿಷರನ್ನ ಸಮರದ ಮೂಲಕ ಸೋಲಿಸಿದಂತ ಮುಸಲ್ಮಾನರು ಈ ಜುಜುಬಿ ಸಂಘ ಪರಿವಾರಕ್ಕೆ ಅಂಜುತ್ತಾರ ಅಂತೇಳಿ ಒಂದಿನ ಫಲಕ ಪ್ರದರ್ಶನ ಮಾಡಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಅದರ ಸಂಬಂಧ ಈ ಎಸ್ಡಿಪಿಐ ಕಾರ್ಯಕರ್ತ ಅವನಿಗೆ ಇವತ್ತು ನಾವು ಈ ಶಹರ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಉಪನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಮೇಲೆ ಒಂದು ಎಫ್ಐಆರ್ ದಾಖಲೆ ಮಾಡಿದ್ದೀವಿ. ಅವನ ತಕ್ಷಣ ಬಂಧನ ಮಾಡಬೇಕು ಮತ್ತು ಯಾವ ಎಸ್ಡಿಪಿಐ ಕಾರ್ಯಕರ್ತ ಇರುವುದರಿಂದ ಆ ಎಸ್ಡಿಪಿಐ ಸಂಘಟನೆಯನ್ನ ನಿಷೇಧಿಸಬೇಕಂತೇಳಿ ನಾವು ಆಗ್ರಹ ಪಡಿಸ್ತೇವೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಡೆಯಿಂದ ಆಗ್ರಹ ಮಾಡ್ತೀವಿ. ಪೊಲೀಸ್ ಈಗಾಗಲೇ ನಮಗೆಲ್ಲ ಗೊತ್ತಿರುವಂತೆ ಎಸ್ಡಿಪಿಐ ಒಂದು ದೇಶದ್ರೋಹಿ ಸಂಘಟನೆ ಅನ್ನೋದು ಇಡೀ ಜಗತ್ತಿಗೆ ಜಾಹೀರಾಗಿದೆ. ಇಲ್ಲಿರುವಂತಹ ಪೊಲೀಸ್ ಆಯುಕ್ತರಿಗೆ ನಾನು ಕೇಳ್ಕೊಳ್ತೇನೆ, ಬೆಳಗ್ಗಿಂದ ಏನು ಕಡಲೆಪುರಿ ತಿಂತಾ ಇದ್ದೀರಾ ನೀವು? ಸೂಪರ್ ಕಾಪ್ ಅಂತ ಹೇಳಿ ಪತ್ರಿಕೆಗಳಿಗೆ ಫೋಟೋಗಳಿಗೆ ಪೋಸ್ ಕೊಡೋದನ್ನ ಇನ್ನಾದ್ರೂ ಬಿಡಿ, ಹಾಡು ಹೇಳೋದನ್ನ ಬಿಡಿ, ಕಾನೂನು ಸುವ್ಯವಸ್ಥೆಯ ಬಗ್ಗೆ ನೋಡ್ಕೊಳ್ಳಿ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಮತ್ತು ರಾಜ್ಯ ಸರ್ಕಾರ ಏನೇನು ನಡೆದಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಏನ್ ನಡೆದಿದೆ ಹುಬ್ಬಳ್ಳಿಯಲ್ಲಿ ಇವತ್ತು? ನಿಜ ಎಸ್ಡಿಪಿಐ ಕಾರ್ಯಕರ್ತರು ಒಂದಿಷ್ಟು ಪ್ಲಕಾರ್ಡ್ಗಳನ್ನ ಪ್ರದರ್ಶನ ಮಾಡಿದ್ರು. ಏನೆಲ್ಲ ಬರೆದಿತ್ತು ಆ ಪ್ಲಕಾರ್ಡ್ಗಳಲ್ಲಿ? ಅದೇ ರೀತಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಆರೋಪ ಏನಾಗಿತ್ತು? ಈಗ ಏನು ಕ್ರಮ ತಗೊಂಡಿದ್ದಾರೆ ಪೊಲೀಸರು? ಎಸ್ ಶ್ರೀಲಕ್ಷ್ಮಿ, ಏನಂದ್ರೆ ಇವತ್ತು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಚೆನ್ನಮ್ಮ ವೃತ್ತ ಅಂದ್ರೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಇರಬಹುದು, ಅದೇ ರೀತಿ ಈದ್ಗಾ ಮೈದಾನದಲ್ಲಿ ಏನು ಈ ರಂಜಾನ್ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಏನು ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಎಸ್ಡಿಪಿಐ ಮುಖಂಡ ಅಬ್ದುಲ್ ಗಫೂರ್ ಕುರಾಟಿ ಅಂತಕ್ಕಂತ ಏನು ಮುಖಂಡ ಇದ್ದಾನೆ, ಅವನ ಜೊತೆಗೆ ಅವರ ಕಾರ್ಯಕರ್ತರು ಸೇರಿ ಒಂದು ಸಂಘ ಪರಿವಾರದ ವಿರುದ್ಧವಾಗಿ ಒಂದು ಅವಹೇಳನಕಾರಿ ಪ್ಲೇಕಾರ್ಡ್ಗಳನ್ನ, ಪೋಸ್ಟರ್ಗಳನ್ನ ಹಿಡಿದುಕೊಂಡು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನ ಏನು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಈ ಪ್ಲೇ ಕಾರ್ಡ್ಗಳಲ್ಲಿ ದೇಶವನ್ನ ಮನಸ್ಸನ್ನ ಒಡೆದವರು ಮುಸ್ಲಿಮರ ಆಸೆಗಾಗಿ ಕಣ್ಣು ಹಾಕಿದ್ದಾರೆ. ಒಂದ್ ಕಡೆ ಇನ್ನೊಂದು ಪ್ಲೇ ಕಾರ್ಡ್ನಲ್ಲಿ ಬ್ರಿಟಿಷರ ವಿರುದ್ಧ ಸಮರವನ್ನು ಸಾರಿದಂತ ಮುಸ್ಲಿಮರಿಗೆ ಜುಜುಬಿ ಈ ಸಂಘ ಪರಿವಾರ ಅದ್ಯಾವ ಲೆಕ್ಕ ಅಂತಕ್ಕಂತ ಒಂದು ಕೋಮು ಭಾವನೆಯನ್ನ ಕೆರಳಿಸುವಂತ ಒಂದು ಪ್ಲೇ ಕಾರ್ಡ್ಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸಂಘ ಪರಿವಾರದ ಕಾರ್ಯಕರ್ತರಿರ್ಬೋದು, ಅದೇ ರೀತಿ ಹಿಂದೂ ಪರ ಸಂಘಟನೆಗಳ ಬಜರಂಗ ದಳ ಇರಬಹುದು, ಅದೇ ರೀತಿ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಲ್ಲಿ ಈ ಒಂದು ಪ್ಲೇ ಕಾರ್ಡ್ಗಳು ಅಂದ್ರೆ ಇವತ್ತು ಎಸ್ಡಿಪಿಐ ಕಾರ್ಯಕರ್ತರು ಏನು ಪ್ರದರ್ಶನ